ಚರ್ಮದ್ದು ಇದು ಇದು ಚಿಗರಿ ಚರ್ಮ ಜಿಂಕೆ ಎರಡೂ ಕೂಡ ಸ್ಮೆಲ್ ಆ ಥರ ಏನಿಲ್ಲ. ಯಾವುದೇ ಕೆಮಿಕಲ್ ಏನು ಯೂಸ್ ಮಾಡಿ ಏನಿಲ್ಲ. ಓಕೆ. ಹಾಂ, ಜಿಂಕೆದು ಮೊದಲು ಹುಲಿ ಚರ್ಮ ಅವನ್ನೆಲ್ಲ ಹಾಕ್ತಿದ್ರು. ಕೂತ್ಕೋಬೇಕು ಅಂದ್ರೆ ದೇವಸ್ಥಾನ ಕುಂದಿರ್ಬೇಕಂದ್ರೆ ಹುಲಿ ಚರ್ಮ. ನೀವೊಂದ್ಸಲಿ ಕೂತಿ ತೋರಿಸಿ ಯಾವ ರೀತಿ ಕೂರ್ತಾ ಇದ್ರು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ನೋಡ್ತಾರೆ. ಹಿಂಗೆ ಕುಂದಿರ್ತದೆ. ಏನಾಗಿದೆ ಅಂದ್ರೆ ಅಗ್ರಿಕಲ್ಚರ್ಗೆ ಅಂದ್ರೆ ಕನ್ನೆ ಕೊಡಲ್ಲ. ನೀವು ಬೇಕಾದಷ್ಟು ಲ್ಯಾಂಡ್ ಅದಾವ ಅಂದ್ರೂ ಕನ್ನೆ ಕೊಡಲ್ಲ. ಮಾಡಿ ಇದು ಎಷ್ಟು ದಿನ ಇಟ್ಟರೆ ಏನೂ ಆಗಲ್ವಾ? ನಮ್ಮ ಮುತ್ತಜ್ಜನ ತಮ್ಮನ ಹುಲಿ ಹೊಡ್ಕೊಂಡ್ ಬಂದಿದ್ದು. ಈ ಚರ್ಮದ ಮೇಲೆ ರಾಜ ಮಹಾರಾಜರು ಅಷ್ಟೇ ಚರ್ಮದ ಮೇಲೆ ಕುಂದಿರ್ತಿದ್ರು. ಈಗ ಎಲ್ಲರಿಗೂ ಅಧಿಕಾರ ಇದ್ದಿದ್ದಲ್ಲ ಮೊದಲು. ಈಗ ಹೇಳ್ತಾರೆ, ಈಗ ಟಿ ವಿಯಲ್ಲಿ ನೋಡ್ತೇವೆ ಹುಲಿ ಉಗುರು ಹಿಡಿದ್ರೆ. ಈ ನಮ್ಮ ಮೊದಲು ಹುಲಿ ಉಗುರು ಹಾಕೊಂಡ ದಸರಾ ದರ್ಬಾರ್ ಮಾಡ್ಯಾವ. ತುಂಗಭದ್ರಾ ಹೊಳಿಯಿಂದ ಈ ಕಡೆ ಬಾಂಬೆ ಪ್ರಾಂತ ಇತ್ತು, ಬಾಂಬೆ ಗೌರ್ಮೆಂಟಿಗಿತ್ತು. ಆ ಕಡೆ ಅಷ್ಟೇ ಮೈಸೂರು ಗೌರ್ಮೆಂಟ್ ಇತ್ತು. ನಿಪ್ಪಾಣಿ ಸರ್ಕಾರದವ್ರಿಗೆ ಇವ್ರು ಕನ್ನೆ ಕೊಡಲಿಲ್ಲ ಅಂತ ಈ ಮಂಟನದವರು. ಅದಕ್ಕೆ ದಾಳಿ ಆಗಿ ಸುಟ್ಟು ಆಮೇಲೆ ಮತ್ತೆ ಈ ಕಡೆ ಶಿಫ್ಟ್ ಆಯ್ತು. ಮೊದಲು ಹಿರಿಯರಿಗೆ ಮೊದಲು ನಮ್ಗೆ ಇಲ್ಲಿ ಏನು ಪ್ರಾಮಾಣಿಕವಾಗಿ ದುಡ್ದಿದ್ದಾರಲ್ರಿ ಅವ್ರದ್ದು ಅದು ಫೋಟೋ. ಅಟ್ ದ ಏಜ್ ಆಫ್ 60ಗೆ ಸೆಕೆಂಡ್ ಮ್ಯಾರೇಜ್ ಮಾಡ್ಕೊಂಡ್ರು. 60ನೇ ವಯಸ್ಸಿಗೆ 5 ಮಕ್ಕಳನ್ನ ಹಡಿದ್ರು. ಬೇರೆ ಬೇರೆ ವೆರೈಟಿ ಡಿಸೈನ್ ಎಲ್ಲ ನೋಡ್ತೀವಿ ನೋಡಿ. ಹಂದಿಗನೂರು ದೇಸಾಯಿ ಸಂಸ್ಥಾನದವರು ಬಳುವಳಾಗಿ ಕಟ್ಕೊಂಡು ಬಂದಿದ್ದಂಥ ಒಂದು ಪೇಟ. ಹಂದಿಗನೂರು ವಾಡೆ ಇತಿಹಾಸಕ್ಕೆ ಆತ್ಮೀಯರೆಲ್ಲರಿಗೂ ಸ್ವಾಗತ. ದೇಸಾಯಿ ಸರ್, ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ನಮ್ಮನ್ನು? ಈಗ ನಮ್ದು ದೇಸಾಯಿ ಅವ್ರ ದರ್ಬಾರ್ ಮಾಡೋ ಹಾಲಿಗೆ ಎಂಟ್ರೆನ್ಸ್. ಅಂದರೆ ವಾಡೆ ಪ್ರಮುಖ ಭಾಗ ಇದು. ದರ್ಬಾರ್ ಮಾಡೋದಂತ ಹೇಳಿದರೆ ಪ್ರಮುಖವಾಗಿ ಇಲ್ಲೇನೆ ಎಲ್ಲ ಇಲ್ಲೇ ಕುಂತ್ಬಿಟ್ರೆ. ಇಲ್ಲೆಲ್ಲ ನೋಡ್ತೀವಲ್ಲ ಈ ಫೋಟೋಸ್ ಎಲ್ಲ ಯಾರ್ದು? ಮೊದಲು ಹಿರಿಯರಿಗೆ ಮೊದಲು ನಮ್ಗೆ ಇಲ್ಲಿ ಏನು ಪ್ರಾಮಾಣಿಕವಾಗಿ ದುಡ್ದಿದ್ದಾರಲ್ರಿ ಅವ್ರದ್ದು ಅದು ಫೋಟೋ. ಓಕೆ. ಕಾಳವ ಬಸವಪ್ಪ ಅಂದ್ರೆ ಕೋಟಿ ಅಡ್ಗೆ ಇದ್ರದ್ದೆಲ್ಲ ಹಾಕಿದ್ರೆ ನೋಡ್ತಿದ್ರು. ಈಗ ಬೇರೆ ಬೇರೆ ಬಂದಿದ್ದಾರೆ. ಮೊದಲೆಲ್ಲ ಇವು ಸಿಪಾಯಿ ಹರಟಿ, ಟಿಪ್ಪ ಯಲ್ಲಪ್ಪ ಹರಟಿ, ಇವರು ಹಿರೇಕತನ ಮಾಡೋರು, ರಾಮಣ್ಣ ಬರ್ಮಣ್ಣ ಕೆಂಗೋಡ್ದವರು. ಇವೆಲ್ಲ ಹೈಸ್ಕೂಲ್ 1965ದಾಗ ಶಿಗ್ಗಾಂವದಾಗ ಹೈಸ್ಕೂಲ್ ತೆಗೆದ್ರು ಅವ್ರು. ನಮ್ಮ ತಾತ ಹೈಸ್ಕೂಲ್ ಆರಂಭ ಮಾಡಿದ್ರಾ? 1965. ಓಕೆ. ಹಾಂ, ಇವಾಗ ನಿಮ್ಮ ವಂಶದ್ದು ಮತ್ತು ಪರಂಪರೆದು ಇತಿಹಾಸನ ಆರಂಭ ಮಾಡೋಣ ಬನ್ನಿ. ಅದ್ರ ಜೊತೆಗೆ ವಾಡೆ ನೋಡ್ತಾನೆ ನಿಮ್ಮ ಆಳ್ವಿಕೆ ಇಲ್ಲಿ ಹಂದಿಗನೂರಲ್ಲಿ ಯಾವಾಗಲಿಂದ ಆರಂಭವಾಗುತ್ತೆ ಎಕ್ಸಾಕ್ಟಾಗಿ? ಮೊದಲು ಎಲ್ಲ ನಮ್ಮ ಮುತ್ತಜ್ಜ ಇದ್ದಾಗ ಎಲ್ಲ ಇಲ್ಲಿಂದ ಉಗಮ ಹಸ್ತ ಎಲ್ಲ ಇಲ್ಲಿಂದ ಎಲ್ಲ 8 ತಾಲೂಕು ಇಲ್ಲಿಂದ ಹೋಗಿತ್ತೆಲ್ಲ ಸಂದೇಶ. ನಮ್ಮ ತಾತನವ್ರು ಏನು ಹೇಳ್ತಿದ್ರು ಆ ಸಂದೇಶ ಪ್ರಕಾರ ಆ ತಾಲೂಕಿನಾಗ ಆ ಕಾರ್ಕೊಂಡ್ರು ಮಾತು ಕೇಳ್ತಿದ್ರು. ಅಲ್ಲಿ ಏನೇ ಇದ್ದರೂ ಇಲ್ಲಿ ತಂದು ಪತ್ರ ವ್ಯವಹಾರ ಮಾಡಿ ಆ ಮೂಲಕ ಮಾಡ್ತಿದ್ರು. ಸರ್, ಇಲ್ಲಿ ಸಂಸ್ಥಾನ ಹೇಗೆ ಕಟ್ಟೋದ್ರಿ ಸರ್ ನೀವು? ಆಗ ಇನ್ನೂ ಇದು ರೀ ತವರ್ಮಳಳ್ಳಿ ಬ್ರಿಡ್ಜ್. ಈಗ ನ್ಯಾಷನಲ್ ಹೈವೇದಲ್ಲಿ ತವರ್ಮಳಳ್ಳಿ ಬ್ರಿಡ್ಜ್ ಇದೆಯಲ್ಲ, ಯಾವ ಭಾಗಕ್ಕೆ ಸೇರುತ್ತೆ ಅದು? ಹಾವೇರಿ ತಾಲೂಕು ಇದೇ ಭಾಗದಲ್ಲಿ. ಇವೆಲ್ಲ ನಾಟ ಅದ್ರಾಗ ಇನ್ನೂ ಆಗಿದ್ದಿಲ್ಲ ಅಂತ. ಅವಾಗ ಸಾಗವಾನಿ ನಾಟ ತಂದು ಈ ವಾಡೆ ಕಟ್ಟಿದ್ರಂತ. ಓಕೆ. ಮೊದಲು ಇದಕ್ಕಿಂತ ಮೊದಲು ನಿಪ್ಪಾಣಿ ಗಂಧದ್ದಿತ್ತಂತ್ರಿ ವಾಡೆ. ಫುಲ್ಲು ಕಟ್ಟಿಗೆಗಳೆಲ್ಲ ಗಂಧದ್ದು. ನಿಪ್ಪಾಣಿ ಸರ್ಕಾರದವ್ರಿಗೆ ಇವ್ರು ಕನ್ನೆ ಕೊಡಲಿಲ್ಲ ಅಂತ ಈ ಮಂಟನದವರು. ಅದಕ್ಕೆ ದಾಳಿ ಆಗಿ ಸುಟ್ಟು ಆಮೇಲೆ ಮತ್ತೆ ಈ ಕಡೆ ಶಿಫ್ಟ್ ಆಯ್ತು. ಏನಕ್ಕೆ ಕನ್ಯೆ ಕೊಡ್ಲಿಲ್ಲ ಅವರು ನಿಪ್ಪಾಣಿ ಅವರು? ಅಲ್ಲ, ಇವರು ನಿಪ್ಪಾಣಿ ಸರ್ಕಾರ ಅಂದ್ರೆ ಆ ಕಡೆ ಮಹಾರಾಷ್ಟ್ರದಾಗ ದೇಸಾಯಿಗೆ ಸರ್ಕಾರ ಅಂತಾರೆ, ಇದು ನಮ್ಮ ಕಡೆ ದೇಸಾಯಿ ಅಂತಾರೆ. ಆ ಕಡೆ ಸರ್ಕಾರ ಅಂತಾರೆ ಮಹಾರಾಷ್ಟ್ರ ಇವು ಮರಾಠಿ ಇದು ಬರ್ತೈತಿ. ಅವಾಗ ಅವರು ಗಂಧದ ಕಟ್ಟಿಗೆ ಸುಟ್ರು, ವಾಡೇನ ಸುಟ್ಟುಬಿಟ್ರು. ಇವ್ರು ಕನ್ಯೆ ಕೊಡಲಿಲ್ಲ ಇದ್ದಕ್ಕೆ, ಹುಡುಗಿ ಹೆಣ್ಮಗಳನ್ನ ಕೊಡಲಿಲ್ಲ ಅಂತೇಳಿ ಆ ಮಂಟನಕ್ಕೆ. ಅವಾಗ ಈ ಕಡೆ ಮತ್ತು ಸಾಗವಾನಿ ಕಟ್ಟಿಗೆಲೆ ಕಟ್ಟಿದ್ರು. ಓಕೆ. ನಿಮ್ಮ ಮೂಲ ಪುರುಷರು ಯಾರು? ವಿಠಲ್ನಾಥ್ ಬೂಳ್ ಸರ್ಸಟ್ಟಿ. ಅದಾದ ನಂತರ ನೀವು ಎಷ್ಟನೇ ತಲೆಮಾರಿ? ನಂದು ಈಗ 17ನೇ ತಲೆಮಾರು. ಓಕೆ. ಇಲ್ಲಿ ನೋಡ್ತಿಲ್ಲ ದರ್ಬಾರು ಅವಾಗ ಯಾವ ರೀತಿ ಇರ್ತಾ ಇತ್ತು? ಇಲ್ಲೆಲ್ಲ ಕುಂದಿರ್ತಿದ್ರು ದೇಸಾರು. ಈ ಕಡೆ ಕಾರ್ಕೊಂಡ್ರು ಊರ ಜನ ಎಲ್ಲ ಬಂದು ಕುಂದಿರ್ತಿದ್ರು. ಓಕೆ. ಅಂದರೆ ಎಲ್ಲ ನ್ಯಾಯ ಪಂಚಾಯಿತಿ ಎಲ್ಲ ಇಲ್ಲೇ ನಡೀತಾ ಇದ್ದು. ನೀವು ಹೇಳಿದ್ದೆ ಅಂತಿಮ ತೀರ್ಮಾನ. ಇದೆಲ್ಲ ಯಾವ ಬಟ್ಟೆಯಿಂದ ಮಾಡಿರೋದು? ಇವೆಲ್ಲ ಲೋಡ್ ಅಂತೇಳಿ ಆನ್ ಕುಂತಿರೋದು ಅಲ್ಲ. ದೇಸಾರಿ ಇಲ್ಲೆಲ್ಲ ಬಂದು ಹುಲಿ ಚರ್ಮ ಅದ್ರ ಮೇಲೆ ಕುಂತಲ್ಲ. ಇನ್ನೂ ತಡ್ರಿ ಬೇಕಾದ್ರೆ ಅದನ್ನೊಂದು ಹಾಕಿಸ್ಬಿಡೋಣ. 1 ಮಿನಿಟ್ 1 ಸೆಕೆಂಡ್. ಏ ಗುಲಾಮ, ಚಿಗರಿ ಚರ್ಮ ತೊಗೊಂಬ, ಅದು
1575ರಲ್ಲಿ ಅಲಿ ಆದಿಲ್ ಶಾಹಿ ಕಡೆಯಿಂದ ನಮ್ಗೆ ವತನ್ ಸಿಕ್ತು. ಯಾವ ರೀತಿ? ಇವರು ಗುಣಕಿ ಬೇವನಹಳ್ಳಿ, ಬಿಜಾಪುರ ಜಿಲ್ಲಾ, ಇಂಡಿ ತಾಲೂಕು. ಹಿಂಗೆ ಉದ್ದ ಹಾಕ. ಹೀಗಾಗಿ ಅದನ್ನೂ ಹಂಗೆ ಮಾಡ. ಗುಣಕಿ ಬೇವನಹಳ್ಳಿ ಇವರು ವ್ಯಾಪಾರ ಮಾಡ್ಕೊತ ಅವ್ರು ಆನೆಗುಂದಿ ಸರ್ಕಾರಕ್ಕೆ ದಾಳಿ ಮಾಡಿದ್ದಾರೆ, ಅಲಿ ಆದಿಲ್ ಶಾಹಿ. ಆಗ ಅಲಿ ಆದಿಲ್ ಶಾಹಿಗೆ ಸೈನಿಕ ಇವರು ಅನ್ನ ಹಾಕಿದರು. ಇವರು ಭಾಳ ಪೂಜ್ಯವಾನ್ರು, ವಿಠಲ್ನಾಥ್ ಬುಡ್ಸರ್ ಶೆಟ್ಟಿ ಅವರು. ಅವ ಅಲಿ ಆದಿಲ್ ಶಾಹಿ ಬಂದಂತ ಇವ್ರನ್ನ ಭೇಟಿ ಹಾಕ, ಇವ್ರು ಪೂಜೆದಾಗ ಕುಂತಿದ್ರಂತ. ಆಗ ಪಡೆದೇ ಹಿಡಿತಿದ್ರು, ದೋತ್ರ ಮಾತಾಡ್ಬೇಕಂದ್ರೆ ಪೂಜೆ ಮಡಿಯಲ್ಲಿ ಇರ್ತಿದ್ರಲ್ಲ, ಅವ್ರು ಮುಸಲ್ಮಾನರು, ಇವ್ರು ಲಿಂಗಾಯ್ತರು, ವೀರಶೈವರು. ಅವ್ರು ಮಾತಾಡಿದಾಗ ಒಂದು ಪಡೆದೇ ಹಿಡಿದು ಇವ್ರು ಪೂಜೆದಲ್ಲಿ ಕುಂತಿದ್ರು. ಅಷ್ಟು ಮಹಾರಾಜ ಇದ್ದರೂ ಇವರಿಗೆ ಗೌರವಕ್ಕೆ ಪಡೆದೇ ಹಿಡಿದು ಮಾತಾಡಿದ್ರಂತ. ನನ್ನ ಸೈನಿಕ ನೀವು ಅನ್ನ ಹಾಕಿರಿ, ನಿಮ್ಗೆ ಹರಿದಂಥ ಹಚ್ಚಡಿ ಕೊಡ್ತೇನೆ ಅಂದ್ರೆ, ಹರಿದಂಥ ಹಚ್ಚಡಿ ಅಂದ್ರೆ ಭೂಮಿ ಕೊಡ್ತೇನೆ ಅಂಥೇಳಿ ಅಲಿ ಆದಿಲ್ ಶಾಹಿ 1575 16,000 ಎಕರೆ 135 ವಿಲೇಜು 8 ತಾಲೂಕು ಇವ್ರಿಗೆ ಇನಾಮ ಹಾಕಿ ಕೊಟ್ಟರು. ಓ, ಹಾಗಾಗಿ ನಿಮ್ಮ ಸಂಸ್ಥಾನ ಅಲ್ಲಿಂದ ಆರಂಭ ಆಗಿದ್ದು. ಅಲಿ ಆದಿಲ್ ಶಾಹಿ ಕಡೆಯಿಂದ ಸಿಕ್ಕಿದ್ದಕ್ಕೆ ಇದು ನಾವು ಇಲ್ಲಿಂದ ಮೊಹರಂ ಉರ್ಸು ಉಗಮಾಸ್ತಿ ಇಲ್ಲಿಂದ ಆಗುತ್ತೆ. ಓಕೆ, ನಿನ್ನೆ ನೋಡಿದ್ದು ನಾವು ಎಲ್ಲ ಪೂಜೆ ಪುರಸ್ಕಾರಗಳೆಲ್ಲ ಮಾಡ್ತಾ ಇದ್ದು, ಮುಸ್ಲಿಂ ಬಾಂಧವರೆಲ್ಲ ಬಂದಿದ್ದು. ಮುಸ್ಲಿಂ ಬಾಂಧವರು. ಓಕೆ, ಇದೇನಾದರೂ ಅವರ ಆಡಳಿತಕ್ಕೆ ಪ್ರದೇಶಕ್ಕೆ ಒಳಪಟ್ಟಿತ್ತ? ಅಲಿ ಆದಿಲ್ ಶಾಹಿಗೆ ಇದು ಒಳಪಟ್ಟಿತ್ತು. ಅಂದರೆ ನೀವೇನಾದರೂ ಅವರಿಗೆ ಕಪ್ಪ ಕಾಣಿಕೆ ಕೊಡಬೇಕಿತ್ತ? ಏನಿಲ್ಲ. ಓಕೆ, ಈ ರೀತಿಯಾಗಿ ನಿಮ್ಮ ಸಂಸ್ಥಾನ ಮುಂದುವರಿತಾ ಬಂತು. ನೀವು ಎಷ್ಟನೇ ತಲೆಮಾರಿನವರಂತ ಹೇಳ್ತಾ ಇದ್ದೀರಿ? ಓಕೆ, 525 ವರ್ಷ ಆಯ್ತು ನೋಡಿ. ಓ, ಗ್ರೇಟ್. ಇಲ್ಲೇನು ತೋರಿಸ್ತೀನಿ ತಗೊಬಂದ್ರಿ? ಇದು ದೇಸಾರ್ ಕುಂದಿರ್ಬೋದು, ಹುಲಿ ಚರ್ಮ, ಸಿಂಹದ ಚರ್ಮ. ಸರ್, ಇವಾಗ ಚರ್ಮ ಗಿರ್ಮ ಅಂತ ಹೇಳಿದ್ರೆ ಹುಲಿ ಉಗ್ರಿ ಇರೋರ್ನೇ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಹಿನ್ನೆಲೆ ಇದೆಯಲ್ಲ, ನಮಗೆ ಮನೆತನದ ಗೌರವ ಇದೆ, ಇತಿಹಾಸ ಇದೆ. ಈಗ ಎಲ್ಲರೂ ಇತಿಹಾಸ ಈಗ ನಡೆಯಲ್ಲ, ಅದು ನಮ್ಮ ಪರಂಪರೆ ಇದೆಯಲ್ಲ. ಆ ರಾಜ ಮನೆತನದವ್ರಿಗೆ ಪರಂಪರೆ ಇರೋದ್ರಿಂದ ಅದ್ರ ಮೇಲೆ ಕುಂದಿರುತ್ತೆ. ಯಾವ ಚರ್ಮದ್ದು ಇದು? ಇದು ಚಿಗರಿ ಚರ್ಮ, ಜಿಂಕೆ ಎರಡೂ ಕೂಡ. ಮೊದಲು ಹುಲಿ ಚರ್ಮ ಅವನ್ನೆಲ್ಲ ಹಾಕ್ತಿದ್ರು. ಕೂತ್ಕೋಬೇಕು ದೇಸಾರ್ ಕುಂದಿರ್ಬೇಕಂದ್ರೆ ಹುಲಿ ಚರ್ಮ. ನೀವೊಂದ್ಸಲಿ ಕೂತಿ ತೋರಿಸಿ ಯಾವ ರೀತಿ ಕೂರ್ತಾ ಇದ್ರು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ನೋಡ್ತಾರೆ. ಹಿಂಗೆ ಕುಂದಿರ್ತಿದ್ರು. ಓ, ಈ ರೀತಿಯಾಗಿ ದರ್ಬಾರ್ ಎಲ್ಲ ಮಾಡ್ತಾ ಇದ್ದು. ಅಂದರೆ ಮಾಮೂಲಿ ಬಟ್ಟೆಕ್ಕಿಂತ ಇದನ್ನೇ ಯಾಕೆ ಉಪಯೋಗಿಸ್ತಾ ಇದ್ದಿದ್ದು? ಇದ್ರ ವಿಶೇಷತೆ ಏನು? ಚರ್ಮದ ಮೇಲೆ ಕುಂತರ ವಿಶೇಷತೆ ಇರ್ತೈತಿ, ಅದ್ರ ಗೌರವನ ಬೇರೆ. ಈಗ ಎಲ್ಲರೂ ಗುಡಾರ್ ಮೇಲೆ ಕುಂದಿರ್ತಾರೆ. ಓಕೆ, ಈ ಚರ್ಮದ ಮೇಲೆ ರಾಜ ಮಹಾರಾಜರು ಅಷ್ಟೇ ಚರ್ಮದ ಮೇಲೆ ಕುಂದಿರ್ತಿದ್ರು. ಈಗ ಎಲ್ಲರಿಗೂ ಅಧಿಕಾರ ಇದ್ದಿದ್ದಿಲ್ಲ, ಮೊದಲು ನಿಮಗೂ ಅಧಿಕಾರ ಇದ್ದಿದ್ದಿಲ್ಲ. ಹೌದು. ಈಗ ಹೇಳ್ತಾರೆ, ಈಗ ಟಿ ವಿಯಲ್ಲಿ ನೋಡ್ತೇವೆ, ಹುಲಿ ಉಗುರು ಹಿಡಿದ್ರೆ. ಹೌದು. ಈ ನಮ್ಮ ಮೊದಲು ಹುಲಿ ಉಗುರ ಹಾಕೊಂಡ ದಸರಾ ದರ್ಬಾರ್ ಮಾಡ್ಯಾವ. ಅದೊಂದು ಶೌರ್ಯದ ಸಂಕೇತ. ಒಬ್ಬ ರಾಜ ಬೇಟೆಯಾಡಿ ಹುಲಿ ಎಲ್ಲ ಕೊಂದು ಅದ್ರ ಉಗ್ರೆಲ್ಲ ಪೋಣಿಸ್ಕೊಂಡು. ಯಾಕೋ ಈ ಊರಲ್ಲಿ ಬರಬಾರ್ದಂತ ಹೇಳಿ ಇದನ್ನು ಮಾಡ್ತಿದ್ರು ಅವರು. ದರ್ಬಾರ್ ಮಾಡಿ ಅದನ್ನು ಕೊಂದು ಅದ ಹುಲಿ ಚರ್ಮ ಹಾಕೊಂಡು ಕುಂದಿರ್ತಿದ್ರು. ಅಂದ್ರೆ ಇಡೀ ಊರು ಕಾಪಾಡ್ತಿದ್ರಲ್ರಿ. ಹೌದು, ಹಾಗಾಗಿ ಈಗ ಒಂದು ಚಿರತೆ ಊರಾಗ ಬಂದ್ರೆ ಫಾರೆಸ್ಟ್ನವ್ರು ಬಂದು ಅವರ 5 ದಿವಸ ಬೇಕು, ಅಷ್ಟೊತ್ತಿಗೆ ಎಷ್ಟೋ ದನ ಕರುಗಳನ್ನು ತಿಂದು ಹೋಗ್ತೈತಿ. ದೇಸಾಯಿ ಅವರು ಬೇಟೆ ಆಡ್ತಿದ್ರು. ನಿಮ್ಮ ವಂಶದಲ್ಲಿ ಆ ಥರ ಮಾಡ್ತಿದ್ರಲ್ರಿ. ನಮ್ಮ ಮುತ್ತಜ್ಜನ ತಮ್ಮನ ಹುಲಿ ಹೊಡ್ಕೊಂಡ್ ಬಂದಿದ್ದು. ಓ, ಯಾವ ರೀತಿ? ಎಲ್ಲಿ? ಯಾವ ಕಡಲಿ? ಇಲ್ಲಿ ಬಾಲಿಹೊಸರು ಅಂತೇಳಿ ಜಂಗಲ್ ಇತ್ತು ಮೊದಲು. ಅದು ಈ ಕಡೆ ಬರ್ತಿತ್ತಂತ, ಬೇಟೆ ಆಡ್ಕೊಂಡು ಊರಲ್ಲಿ ತಂದು ತೋರಿಸಿದ್ರು. ಓ, ಅಷ್ಟು ಬುದ್ಧಿವಂತರಿದ್ರು, ಅಷ್ಟು ಪಳಗಿದ್ರು ಬೇಟೆ ಆಡೋದ್ರಲ್ಲೆಲ್ಲ. ಅದಕ್ಕೆಲ್ಲ ವೆಪನ್ಸ್ ಇದ್ವಲ್ರಿ, ಡಬಲ್ ಬ್ಯಾರಲ್ ವೆಪನ್ಸ್ ಇದ್ವು. ಓಕೆ, ಎಲ್ಲರಿಗೂ ಡಬಲ್ ಬ್ಯಾರಲ್ ವೆಪನ್ಸ್, ರಿವಾಲ್ವರು ಎಲ್ಲ ಇದ್ವು. ಇದನ್ನೇನಾದ್ರೂ ನಾವು ಮುಟ್ಬೋದಾ? ಮುಟ್ರಲ್ಲ. ಓಕೆ, ಯಾಕೆಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಯಾವ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಾದರೂ ನಾವು ಸಂಭಾಳಿಸ್ತೇವೆ. ನಾವು ಪ್ರಸಾರ ಮಾಡ್ಬೋದು ಇದನ್ನ. ಓಕೆ, ನಿಮ್ಮ ಒಪ್ಪಿಗೆ ಮೇರೆಗೆ ನಾವು ಇದನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ನಿಮ್ಮ ವಂಶ ಪಾರಂಪರ್ಯವಾಗಿ ಪರಂಪರೆ ಬಂದಿದ್ದು, ನಾವು ಹಿಂದಿನ ಕಾಲದಿಂದ ಬಂದಿದ್ದಲ್ಲ, ಈಗೇನು ತೊಗೊಂಡಿಲ್ಲ. ಹೌದು. ನಮ್ಮ ಬೇಟೆ ಆಡ್ತಿದ್ರಾಗ
ಅದು ಪರಂಪರೆ ಇರೋದರಿಂದ ನಾವು ಕುಂತು ಓಕೆ. ಇದು ಕೊಂಬುಗಳೆಲ್ಲ ನೋಡ್ತೀವಲ್ಲ ಜಿಂಕೆದು ಸಾರ್ಗದೆ ಅವು ಎಲ್ಲದಾವ ನಾನು ನೋಡ್ಬೇಕು. ಇತ್ತು ಇದೆ ಮನೇಲಿ ಇದೆ ಓ, ಇದಕ್ಕೇನಾದ್ರೂ ಪೂಜೆ ಏನಾದ್ರು ಸಲ್ಲಿಸ್ತೀವಿ? ಇದರಲ್ಲಿ ಏನಿಲ್ಲ ರೀ, ಅವ ದಸರಾಕ್ಕೆ ಅಷ್ಟ ಪೂಜೆ ಮಾಡಿ. ಇದು ಎಷ್ಟು ದಿನ ಇಟ್ಟರೆ ಏನೂ ಆಗಲ್ವಾ? ಏನಾಗಲ್ಲ. ಓಕೆ. ಸ್ಮೆಲ್ ಕೂಡ ಬರಲ್ವಾ? ಬರಲ್ಲ. ಓಕೆ. ಅಂದರೆ ಇಲ್ಲೆಲ್ಲ ನಾವು ಅರಮನೆಯಲ್ಲಿ ನೋಡ್ತೀವಲ್ಲ, ಇದೆಲ್ಲ ಬೇಟೆ ಆಡಿದಂಥದ್ದು ಜಿಂಕೆ ಹುಲಿದು ಚರ್ಮಗಳೆಲ್ಲ ನೋಡೋದು. ಫೋಲ್ಡ್ ಮಾಡಿದ್ರೆ ಏನೂ ಆಗಲ್ಲ. ಬನ್ನಿ ಒಂದು ವಾಡೆ ಕಂಪ್ಲೀಟ್ ಇನ್ನು ಉಳಿದ ಭಾಗವನ್ನು ನೋಡೋಣ. ಸ್ಮೆಲ್ ಆ ಥರ ಏನಿಲ್ಲ, ಯಾವುದೇ ಕೆಮಿಕಲ್ ಏನು ಯೂಸ್ ಮಾಡಿ ಏನಿಲ್ಲ. ಓಕೆ. ಹಾಂ, ಜಿಂಕೆದು ಸೂಪರ್ ದೇಸಾಯಿ ಸರ್. ಇವಾಗ ನಿಮ್ಮ ಅರಮನೆಯಲ್ಲಿ ಇದ್ದಂತಹ ಫೋಟೋಸ್ಗಳನ್ನ ಹೇಳ್ಕೊಬನ್ನಿ. ಅದರ ಇತಿಹಾಸ ಏನು, ಅದ್ರ ಹಿನ್ನೆಲೆ ಏನು, ಯಾವ ಸಂದರ್ಭದಲ್ಲಿ ತೆಗೆದಂಥ ಫೋಟೋಸ್ ಇದೆಲ್ಲ? ಇವರು ನಮ್ಮ 13ನೇ ತಲೆ, ಇನ್ನೊಂದು 17 ಏನಿದು ಸಂಸ್ಥಾನದ ಗಾದಿ ಮಾಲಕರು, ಹೆಡ್ ಆಫ್ ದ ಫ್ಯಾಮಿಲಿ. ಯಾವ ರೀತಿ ಇದು ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಹೇಳಿದ್ರೆ ಯಾವ ರೀತಿ ಮುಂದುವರ್ಕೊಂಡು ಬರುತ್ತೆ ನಿಮ್ಮ ಸಂಸ್ಥಾನ ಪರಂಪರೆ? ಯಾರು ಹಿರಿಯರು ಇರ್ತಾರಲ್ಲ ಅವರೇ ಹೆಡ್ ಆಫ್ ದ ಫ್ಯಾಮಿಲಿ. ಓಕೆ. ಅಂದ್ರೆ ದೊಡ್ಡ ಮಗ? ದೊಡ್ಡ ಮಗ. ಮೊದಲು ವಿಠಲ್ನಾಥ್ ಬುಲ್ಸರ್ಸಟ್ಟಿ, ಆಮೇಲೆ ಸಿದ್ದಪ್ಪ 1575. ಓಕೆ. ಈಗ ಬರೋದು 2000. ಓಕೆ. ನಿಮ್ದು 17ನೇ ಗಾದಿ ಮಾಲೀಕರು ಅರವಿಂದ್ ದೇಸಾಯಿ, ಸದ್ಯದ ಮಾಲೀಕರು. ಓ, ಈ ರೀತಿಯಾಗಿ ನಿಮ್ದು ಸಂಪೂರ್ಣ ಹೆಸರು ಬರುತ್ತೆ. ನಂತರ ನಮ್ಮ ಹಿರಿಯ ಮಗ ಬರ್ತಾನೆ. ಓಕೆ. ನಿಮ್ಮ ಹಿರಿಯ ಮಗನ ಹೆಸರು ಸಿದ್ಧಾರ್ಥ. ಏನೆಲ್ಲ ಮಾಡ್ತಿದ್ದಾರೆ? ನಿಮ್ಗೆ ಎಷ್ಟು ಜನ ಮಕ್ಕಳು? ನನಗಿಬ್ಬರು ಜನ ಮಕ್ಕಳು. ಎಲ್ಲಿದ್ದಾರೆ? ಈಗ ಸಿದ್ಧಾರ್ಥ ಆಸ್ಟ್ರೇಲಿಯಾದಲ್ಲಿ ಕಲಿತಾ ಇದ್ದ. ಏನು ಓದ್ತಾ ಇರೋದು? MS ಮಾಡ್ತಾ ಇದ್ದ. ಓಕೆ. ಇನ್ನೊಬ್ಬ ಮಗ ಹೀರೋ ಕಂಪ್ನಿಯಲ್ಲಿ ನೌಕರಿ ಮಾಡ್ತಾನೆ. ಓಕೆ. ಇಲ್ಲಿ ಅವ್ನಿಗೆ ತರ್ಬೇಕ್ರಿ. ಈಗ ಏನಾಗಿದೆ ಅಂದ್ರೆ ಅಗ್ರಿಕಲ್ಚರ್ಗೆ ಅಂದ್ರೆ ಕಣ್ಣೆ ಕೊಡಲ್ಲ. ನೀವು ಬೇಕಾದಷ್ಟು ಲ್ಯಾಂಡ್ ಅದಾವ ಅಂದರೂ ಕಣ್ಣೆ ಕೊಡಲ್ಲ. ಅದಕ್ಕೆ ಈಗ ನಾವು ಇನ್ನೂ ಗಟ್ಟಿದ್ದೀವಲ್ಲ, ಒಂದು ಸ್ವಲ್ಪ ನೌಕರಿ ಮಾಡಲಿ ಲಗ್ನ ಆಗೋ ಮಠ, ಆಮೇಲೆ ಊರು ಹಚ್ಚಾಕೆ ಬರ್ತೈತಿ. ಇಲ್ಲಿಲ್ಲ ಅಂದ್ರೆ ಕಣ್ಣಿನ ಕೊಡಲ್ಲ ಅವರು. ಹೌದು, ಇವಾಗಿನ ಪರಿಸ್ಥಿತಿ, ಇವತ್ತಿನ ಪರಿಸ್ಥಿತಿ. ನಿಮ್ಮ ಮದುವೆಯಲ್ಲಿ ಯಾವ ರೀತಿ ಅಂದ್ರೆ ನಿಮ್ಮ ದೇಸಾಯಿ ಮನೆತನದಲ್ಲೇ ತರದ ಅಥವಾ ಬೇರೆ? ಈಗ ದೇಸಾಯಿ ಮನೆತನದಾಗ ಇಲ್ಲಿ ಮಠ ನನ್ನ ಮಠ ದೇಸಾಯಿ ಗೌಡ್ರ ಮನೆತನದಲ್ಲಿ ತಂದ್ವಿ. ಮುಂದೆ ಅದೇ ರೀತಿಯಲ್ಲಿ ತರಬೇಕಂತೀವಿ, ಆದ್ರೆ ಸಿಗಬೇಕಲ್ರಿ, ಕಣ್ಣೆ ಕೊಡಬೇಕಲ್ಲ. ಈಗ ದೇಸಾರ ಮನೆತನಕಂದ್ರೆ ಕೆಲಸ ಭಾಳ, ಹೊರಗೆ ಹೋಗೋಲ್ಲ, ಮನೆ ಒಳಗಡೆನೇ ಇರಬೇಕು. 108 ಆಳು ಇರ್ತಾವೆ. ಏನೋ ಕೇಳಿದ್ರು ಹೊರಗಿನಿಂದ ಆಳು ಕರೆದ ಮೇಲೆ ಹೊರಗೆ ಏನೋ ತೊಗೊಂಬಂದ್ರು ಆಳಿಗೆ ಹೇಳಬೇಕು. ಅದಕ್ಕೆ ಫ್ರೀಡಮ್ ಇರಲ್ಲ. ಆ ಸಂಪ್ರದಾಯಗಳನ್ನ ಇನ್ನೂ ಹೆಣ್ಣು ಮಕ್ಕಳು ಪಾಲನೆ ಮಾಡ್ತಾ ಇದ್ದಾರೆ. ಇವತ್ತಿನವರೆಗೂ ಮಾಡ್ತಾ ಇದ್ದೆ. ಓಕೆ. ಇವ್ರು ಯಾರು? ಇವರು ನಮ್ಮ ಅಮ್ಮ, ನಮ್ಮ ಅಜ್ಜನ ತಂಗಿರಿ. ಇವ್ರನ್ನ ಇದಕ್ಕೆ ಕೊಟ್ಟಿದ್ದಾರೆ, ಚಚಡಿ ದೇಸಾಯಿ. ನಾಗರಾಜ್ ದೇಸಾಯಿ ಅವರು ಇದಾರಲ್ಲ ಇವಾಗ? ನಾಗರಾಜ್ ದೇಸಾಯಿ ಅಮ್ಮ. ಓಕೆ. ಅವರ ತವ್ರ ಮನೆ? ಇದು ತವ್ರ ಮನೆ, ನಾಗರಾಜ್ ದೇಸಾಯಿ ತವ್ರ ಮನೆ. ಓ, ಹಾಗಾದ್ರೆ ನೀವೆಲ್ಲ ಈ ವಾಡೆ ಸಂಪ್ರದಾಯದವರು ಎಲ್ಲ ನೀವೆಲ್ಲ ಒಂದ್ ರೀತಿ ಹತ್ರದ ನೆಂಟ್ರ? ಎಲ್ಲ ನೆಂಟ್ರೆ. ಇದು ಯಾವ ಸಂದರ್ಭದಲ್ಲಿ? ಇದು ಎಕ್ಸಿಬಿಷನ್ ನಮ್ಮ ಮುತ್ತಮ್ಮ ಇವ್ರು ಮಾಡಿದ್ರು, ನಾಗುಬಾಯಿ. 1913ರಲ್ಲಿ. ಏನು ಕಾನ್ಸೆಪ್ಟು? ಅವ್ರೇನೋ ಬಿಸ್ಯಕ ದರ್ಪಣ ಏನೇನೋ ಇದನ್ನು ಬರೀತಿದ್ದಾರೆ ಮೇಡಮ್ ಅವರು. ಬ್ರಿಟಿಷ್ದು ಒಂದು ಕಿಂಗ್ದು ಒಂದು ಇದಿದೆ, ಲಾರ್ಡ್ ವಿಂಗ್ಡನ್, ಗವರ್ನರ್ ಆಫ್ ಬಾಂಬೆ ಗೌರ್ಮೆಂಟ್ಗೆ ಇತ್ತಲ್ಲ ಇದು. ತುಂಗಭದ್ರಾ ಹೊಳಿಯಿಂದ ಈ ಕಡೆ ಬಾಂಬೆ ಪ್ರಾಂತ ಇತ್ತು, ಬಾಂಬೆ ಗೌರ್ಮೆಂಟ್ಗೆ ಇತ್ತು. ಆ ಕಡೆ ಅಷ್ಟೇ ಮೈಸೂರು ಗೌರ್ಮೆಂಟ್ ಇತ್ತು, ತುಂಗಭದ್ರಾ ಹೊಳಿಯಿಂದ. ಬಾಂಬೆ ಬಾರ್ಡರ್. ಹಾವೇರಿ ರಾಣೆಬೆನ್ನೂರು ಆಗ್ಬಿಟ್ಲೆ ಬಾಂಬೆ, ಯಾವ್ದು ಮೈಸೂರು ಪ್ರಾಂತ ಆಯ್ತು. ಏನು ವರ್ಕ್ ಮಾಡಿದ್ದು ಅವಾಗ? ಇದು ಮಾಡಿದ್ದು ಅನ್ಸುತ್ತೆ. ಅದು ರಾಜರದ್ದು ಇಟ್ಕೊಂಡಿದ್ದೀರಲ್ಲ, ಅವಾಗೇನೋ ಬಂದಿದ್ರಂತ ಹಿಂದೆ ಇಲ್ಲಿ ಈ ವಾಡೆಗೆ. ಅವಾಗ ನಮಗೇನು ಅದ್ರ ಬಗ್ಗೆ ಇದೆಯಲ್ಲ. ಇವ್ರು ಕಿಂಗ್ 5th ಜಾರ್ಜ್ ಅಂಡ್ ಕ್ವೀನ್ ಮ್ಯಾರಿ ಅವಾಗೇನು. ಇದು ನಮ್ಮ ಅಜ್ಜ ಅವರು, ದೇಸಾಯಿ ಅವ್ರನ್ನ ತಾಯಿ ನಾಗುಬಾಯಿ. ಅವ್ರು ಬಿಸಕ ದರ್ಪಣ ಅಂತೇಳಿ ಒಂದು ಬುಕ್ ಬರೆದಿದ್ದಾರೆ, ಆಯುರ್ವೇದಿಕ್. ಮೊದಲು ಹಾಸ್ಪಿಟ್ಲ್ ಇದ್ದಿದ್ದಿಲ್ಲಲ್ರಿ, ಮೊದಲು ಮೆಡಿಕಲ್ ಇದನ್ನು ಕೋರ್ಸೇ ಇದ್ದಿದ್ದಿಲ್ಲ. ಆಯುರ್ವೇದಿಕ್ ಮೇಲೆ ಈಗ ಏನಾರ ಕಾಲು ಕೆತ್ತಿದ್ರೆ ಮುರಿದ್ರೆ ಆಯುರ್ವೇದಿಕ್ ಇದ್ರ ಮೇಲೆ ಮಾಡ್ತಿದ್ರು. ಅದಕ್ಕೆ ಆ ಬುಕ್ ಬರೆದಿದ್ರು. ಆ ಬುಕ್ ಕೇಳಿರ್ತೀವಿ, ನಾಟಿ ವೈದ್ಯರು ಅಂದ್ರೆ ಪುರುಷರು ಕೇಳಿರ್ತೀವಿ, ಆದ್ರೆ ಮಹಿಳೆಯರು ಬರಿತಾ ಇದ್ರು ಅನ್ನೋದು ಬರೋದು. ನಮ್ಗೆ ಈ ಕಡೆ ಎಲ್ಲ ಭಾಗಕ್ಕೆ ಔಷಧ ಕೊಡ್ತಿದ್ರು. ಡೆಲಿವರಿ ಆಗಲಿಲ್ಲ ಅಂದ್ರೆ ಬಾಣಂತಿ ಏನೋ ಒಂದು
ರೋಗ ಬರ್ತಿರ್ತವೆ ಅವ್ರಿಗೆಲ್ಲ ಔಷಧ ಕೊಡ್ತಿದ್ರು. ಅಷ್ಟು ಪರಿಣಿತಿ ಆಗಿದ್ರು. ಏನಾದ್ರು ಓದಿದ್ರ ಅವರು? ಅವರು ಆಗಿನ ಕಾಲದಾಗ ಮೆಟ್ರಿಕ್ ತೇರ್ನಿ ಮಹಾರಾಷ್ಟ್ರದಿಂದ ಬಂದಿದ್ರು. ಓ ಓಕೆ, ಹಂಗಾರೆ ಹೈ ಲೆವೆಲ್ ಎಜುಕೇಶನ್ ಅವಾಗಿನ ಕಾಲದಲ್ಲಿ. ಅವಾಗಿನ ಡ್ರೆಸ್ ವೇಷಭೂಷಣ ನೋಡಿ ಸರ್, ನಾವು ಸಿನಿಮಾದಲ್ಲಿ ನೋಡ್ತೀವಲ್ಲ ಆ ರೀತಿ ಇದೆ. ಆಗಿನ ರಾಜರ ಡ್ರೆಸ್ ಮತ್ತು ಅದು ಇವೆಲ್ಲ ಆ ಪ್ರಕಾರ ಹಾಕ್ಲೇಬೇಕಾಗ್ತದೆ. ನಿಮ್ದು ಆ ರೀತಿ ಟೋಪಿ ಬರುತ್ತಾ? ಈಗೆಲ್ಲಿ ಹಾಕಲ್ರಿ, ಈಗೆಲ್ಲ ಹೋಗಿಬಿಡ್ತಲ್ಲ. ನೀವೇನಾದ್ರೂ ನೋಡಿದ್ರ ಆ ರೀತಿ ಟೋಪಿ? ನಮ್ಮ ಅಜ್ಜ ಹಾಕ್ತಿದ್ರು ಇತ್ತು ನಿಮ್ಮ ಮನೇಲಿ? ಓಕೆ. ಈಗೆಲ್ಲ ಅವು ಏನೋ ಆಗ್ಯಾವನ. ನಾವು ಪೇಟದ್ದು ಇದವ್ರ? ಇವ್ರು ಯಾರು? ಇವರು ನಮ್ಮ ಮುತ್ತಜ್ಜನ ತಂದೆ ಬಸವಂತರಾವ್ ಬುಳಪ್ಪ ಮಾಮಲೆ ದೇಸಾಯಿ. ಓಕೆ. ಅವರ ಮಗ ಇವರು. ಇವರು ಎಟ್ ದ ಏಜ್ ಫಸ್ಟ್ ವೈಫ್ ತೀರ್ಕೊಂಡ್ರು. ಅವರು ಎಟ್ ದ ಏಜ್ ಆಫ್ 60ಗೆ ಸೆಕೆಂಡ್ ಮ್ಯಾರೇಜ್ ಮಾಡ್ಕೊಂಡ್ರು. 60ನೇ ವಯಸ್ಸಿಗೆ 5 ಮಕ್ಕಳನ್ನ ಹಡಿದ್ರು. ಗ್ರೇಟ್. ಬಂಗಾರದ ಹರಕು ಕುಡಿತಿದ್ರು ಅವರು ದಿವಸ. ಯಾವ ರೀತಿ? ಬಂಗಾರದ ಹರಕು ಅಂತ ಇರ್ತೈತಿ ಪೌಡರ್, ಊಟದಲ್ಲಿ ತಗೋತಿದ್ರು. ಸ್ವರ್ಣ ಲೇಪನ. ಸ್ವರ್ಣ ಲೇಪನ. ಇವಾಗ ಆಯುರ್ವೇದಿಕ್ ಅಲ್ಲಿ ಹೇಳ್ತಾರೆ ಮಕ್ಕಳಿಗೆ ಕುಡಿಸಿ ಶಕ್ತಿವಂತರಾಗ್ತಾರೆ ಅಂತ. ಬಂಗಾರದ ಇದ್ರಾಗ. ಓಕೆ. ಅದಕ್ಕೆ ಅಷ್ಟು 60 ವರ್ಷ ಆದ್ರೂ ಅಷ್ಟು ಫಸ್ಟ್ ಗಟ್ಟಿಮುಟ್ಟಿ ಆಗಿದ್ದಾರೆ. ಅಲ್ಲೆಲ್ಲ ಬಂದೂಕೆಲ್ಲ ಇಟ್ಕೊಂಡಿದ್ದಾರೆ. ಅವೆಲ್ಲ ವೆಪನ್ಸ್ ಎಲ್ಲ ರಿವಾಲ್ವರ್ ಇಟ್ಕೊಂಡು ಯಾವಾಗ್ಲೂ ಅದೇ ಫೋರ್ಸ್ ಕೊಡ್ತಾ ಇದ್ರು. ಇಲ್ಲೆಲ್ಲ ಬ್ಯಾಡ್ ನೋಡ್ತೀವಲ್ಲ, ಅದೆಲ್ಲ ಏನು? ಅವು ಗೌರ್ಮೆಂಟ್ ಬಿರುದು ಕೊಟ್ಟಿದ್ರಲ್ಲ, ಡೆಕ್ಕನ್ ಆಫ್ ಸರ್ದಾರ್. ಬ್ರಿಟಿಷ್ ಗೌರ್ಮೆಂಟ್ ಡೆಕ್ಕನ್ ಆಫ್ ಸರ್ದಾರ್ ಅಂತ ಬಿರುದು ಕೊಟ್ಟಿದ್ರು ಅವರು. ದೇಸಾಯಿ ಸರ್. ಅವೆಲ್ಲ ಇವನ್ನ ಹಾಕೊಂಡು ಹೋಗಿದ್ರು. ಎಲ್ಲಿ ಹೊರಗೆ ಹೊಂಟ್ರೆ ಅವೆಲ್ಲ ಹಾಕಿರ್ಲೇಬೇಕಿತ್ತು ಕಂಪಲ್ಸರಿ. ಇವೆಲ್ಲ ಇವು ಆಗಿನ ಕ್ಯಾಪ್ಗಳು. ಪೇಟ ಒಂದ್ ರೀತಿ ಕಿರೀಟ ಅಂತ ಹೇಳ್ಬೋದು. ಹಿಂಗೆ ಹಾಕ್ತಾರಲ್ಲ, ಅಲ್ಲಿ ಹಾಕಿದಾರಲ್ಲ, ಸೈಡಿಗೆ ಹಾಕ್ತಾ ಇದ್ದಿದ್ದು ಅದನ್ನ. ಹಿಂಗೆ ಹಾಕ್ತಾರೆ. ಓಕೆ. ಹಾ, ಸೂಪರ್. ಹಿಂಗೆ ಹಾಕ್ತಾರೆ. ಯಾವ ಬಟ್ಟೆ ಇದು? ರೇಷ್ಮೆದ್ದ ಅಥವಾ ರೇಷ್ಮೆ ನೂಲಿಂದ ಐತಿ. ಸ್ವಲ್ಪ ಹೋಗ್ಬಿಟ್ಟಿದೆ ಇದೆಲ್ಲ. ಎಲ್ಲ ಹಳೆ ಇದಲ್ರಿ ಮೇಡಮ್. ಓಕೆ. ಎಷ್ಟು ವರ್ಷ ಆಗಿರ್ಬೋದು ಅಂದಾಜು ಇದೆ? ಒಂದು 200-300 ವರ್ಷ ಆಗಿರ್ಬೋದು. ಗ್ರೇಟ್. ಬೇರೆ ಬೇರೆ ವೆರೈಟಿ ಡಿಸೈನ್ ಎಲ್ಲ ನೋಡ್ತೀವಿ ನಾವು. ಬೇರೆ ಬೇರೆ ವೆರೈಟಿ ಡಿಸೈನ್ ಎಲ್ಲ ನೋಡ್ತೀವಿ ನೋಡಿ. ಅಂದಿಗ್ನೂರು ದೇಸಾಯಿ ಸಂಸ್ಥಾನದವರು ಬಳುವಳಾಗಿ ಕಟ್ಕೊಂಡು ಬಂದಿದ್ದಂಥ ಒಂದು ಪೇಟ, ಇವಾಗ ಕಿರೀಟ ಅಂತ ಹೇಳ್ತೇವೆ, ಆ ರೀತಿ ಇದನ್ನ ರಾಜರು ಹಾಕಿದ್ರೇ ಒಂದು ಶೋಭೆ, ಗತ್ತು, ಗಾಂಭೀರ್ಯತೆ ಬರ್ತಾ ಇತ್ತು. ಹಾಗಾಗಿ ತುಂಬ ವೆರೈಟಿ ಡಿಸೈನ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಪಿಂಕ್ ಕಲರ್ ಇದೆ, ರೆಡ್ಡು, ಅದ್ರ ಡಿಸೈನ್ ಬೇರೆ ರೀತಿ ಇದೆ, ಇದ್ರ ಡಿಸೈನ್ ಬೇರೆ. ನಾವು ಇವಾಗ ಸಿನಿಮಾದಲ್ಲಿ ಸೀರಿಯಲ್ನ ತಾಂತ್ಯ ಟೋಪಿ ಸೈಡಿಗೆ ಹಾಕೊಳ್ತಾರಲ್ಲ, ಅದೊಂದು ಹೆಸರುವಾಸಿ. ಹಾಗಾಗಿ ಆ ರೀತಿ ಮಾದರಿಯಲ್ಲಿದ್ದಾವೆ ಈ ಪೇಟೆಗಳೆಲ್ಲ. ಓಕೆ. ಒಂದೊಂದು ಒಂದು ರೀತಿ ಇದೆ ಸರ್. ಸೂಪರ್. ನೀವು ಯಾವ ಸಂದರ್ಭದಲ್ಲಿ ಹಾಕ್ತೀರಾ ಇದನ್ನ? ಈಗ ನಾವು ಹಾಕಲ್ರಿ. ದರ್ಬಾರ್ ನಡಿಬೇಕಾದ್ರೆ ಯಾಕೆ ನಿಮ್ಮ ಸಂಪ್ರದಾಯನ ಬಿಟ್ರಿ ದೇಸಾಯಿ ಸರ್? ಹಾಕೊಳ್ಳಿ, ಇದು ಒಂದು ಗತ್ತು ನೀವೇ ಹಾಕೊಂಡ್ರೆ. ಅಲ್ಲ, ಈಗ ನಮ್ಮ ತಲೆ ಕುಂದ್ರಲಿಲ್ಲ. ಓ, ಆಗಿನ ಇದಕ್ಕೆ ಅಂದ್ರೆ ಕಟ್ಕೊಳ್ಳೋರು ಅನ್ಸುತ್ತೆ ಅವಾಗ. ಅವ್ರಿಗೆ ಎಲ್ಲ ಹಿಂಗೆ ಹಾಕ್ತಿದ್ರು. ಹಿಂಗೆ ಮೊದ್ಲಿಂದ ಹಾಕೊಂಡು ಮಾಡ್ತೀನಿ. ಇವಾಗ ನೀವೊಂದು ಮಾಡಿಸ್ಕೋಬೇಕು, ಈ ಥರದ್ದು ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ದರ್ಬಾರ್ಗೆ ಹಾಕ್ಕೊಳ್ಳಿ, ಆಯ್ತು. ತುಂಬ ಚೆನ್ನಾಗಿ ಕಾಣಿಸ್ತೀರಾ. ತಗೊಳ್ಳಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.